ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್ ವೇದಿಕಾ ನಯನ ಕಾನ್ಶಿಯಸ್ ಐಸ್. ಇವತ್ತು ನಾನು ತುಂಬಾ ಒಂದು ವಂಡರ್ಫುಲ್ ಆಗಿರುವಂತ ಮ್ಯಾನಿಫೆಸ್ಟೇಷನ್ ತಗೊಂಡು ಬಂದಿದ್ದೀನಿ. ಯಾವ್ದದು ಮ್ಯಾನಿಫೆಸ್ಟೇಷನ್ ಅಂತ ಹೇಳಿದ್ರೆ ವಾಟರ್ ಬಾಟಲ್ ಮ್ಯಾನಿಫೆಸ್ಟೇಷನ್ ತಗೊಂಡು ಬಂದಿದ್ದೀನಿ. ಡೈರೆಕ್ಟ್ ಆಗಿ ಮ್ಯಾಟರ್ಗೆ ಹೋಗ್ತಾ ಇದ್ದೀನಿ. ವಾಟರ್ ಬಾಟಲ್ ಮ್ಯಾನಿಫೆಸ್ಟೇಷನ್. ಮತ್ತೆ ನೀವು ಬಿಸ್ಲೇರಿ ಬಾಟಲ್ಲ, ಮನೆಯಲ್ಲಿರೋ ನೀರು ಓಕೆನಾ, ಇದೆಲ್ಲ ಕೇಳ್ಬಿಡಿ. ಒಂದು ಬಾಟಲ್ ಅಲ್ಲಿ ನೀರನ್ನ ತಗೊಂಡ್ಬಿಡಿ, ಅಷ್ಟೇ ಸಾಕು. ಯಾವ ಬಾಟಲ್ ಆಗಿದ್ರೂ ಪರವಾಗಿಲ್ಲ, ಇದರಲ್ಲಿ ತೊಂದರೆ ಏನೂ ಇಲ್ಲ. ಓಕೆ, ನಮ್ಮ ಹತ್ರ ಯಾವ್ದಿದೆಯೋ ಆ ಬಾಟಲ್ ಅಲ್ಲಿ ನಾವು ನೀರಿನಿಂದ ಮ್ಯಾನಿಫೆಸ್ಟೇಷನ್ ಮಾಡ್ಕೊಳ್ಳುವಂಥದ್ದು. ಈ ಒಂದು ನೀರಿನಿಂದ ಮ್ಯಾನಿಫೆಸ್ಟೇಷನ್ ಯಾವ ಮಟ್ಟಕ್ಕೆ ವರ್ಕ್ ಆಗ್ತಿದೆ ಅಂತ ಹೇಳಿದ್ರೆ, ವಾಟರ್ ಆಸ್ ಎ ಮೆಮೊರಿ ಅನ್ನೋದು ಎಲ್ಲರಿಗೂ ಗೊತ್ತಿದೆ. ಏನ್ ಹೇಳಿ, ವಾಟರ್ ಆಸ್ ಎ ಮೆಮೊರಿ. ವಾಟರ್ ಆಸ್ ಎ ಮೆಮೊರಿ ಅಂತ ಗೊತ್ತಾದ ತಕ್ಷಣ ಎಲ್ಲರೂ ನಾವೇನ್ ಮಾಡ್ತೀವಿ, ನೀರಿನಲ್ಲಿ ಏನಂತಾಗಿದೆ ಅಂತ. ನೀರಿನಿಂದ ಅದರಲ್ಲೂ ನಮ್ಮ ಸನಾತನ ಧರ್ಮದಲ್ಲಿ ಗಂಗೆ ಇಲ್ಲದೆ ಇದ್ರೆ ಯಾವ ಕೆಲಸನ ನಡೆಯೋದಿಲ್ಲ. ಶುದ್ಧಿ ಆಗ್ಬೇಕು ನಾವು ಅಂತ ಹೇಳಿದ್ರೆ ಯಾವ್ದಾದ್ರೂ ಕೆಲಸ ತಗೊಳ್ಳಿ, ಏನಾದ್ರೂ ತಗೊಳ್ಳಿ, ನಿಮ್ಮ ದೇಹದಲ್ಲೇ ಕೂಡ 75ರಿಂದ 80 ಭಾಗ ನೀರಿದೆ. ಎಲ್ಲರಿಗೂ ಗೊತ್ತಿದೆ. ಪಂಚಭೂತಗಳಲ್ಲಿ ವರುಣ ಕೂಡ ಒಬ್ಬ ಪಂಚಭೂತದಲ್ಲಿ ಇರುವಂತ 5 ಎಲಿಮೆಂಟ್ಸ್ ಅಲ್ಲಿ. ಇಷ್ಟೆಲ್ಲ ಇರುವಾಗ ನೀರಿಗೆ ತುಂಬಾ ಒಂದು ಅಗಾಧವಾದ ಒಂದು ಶಕ್ತಿ ಇದೆ. ನಾವೇನ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ಮನೆಯಲ್ಲಿ ನೋಡಿ, ಯಾರಾದ್ರೂ ಮನೆಯಿಂದ ಹೊರ ಹೋಗ್ಬೇಕಾದ್ರೆ ಒಂದು ಎದುರುಗಡೆಗೆ ಒಂದು ಶುಭ ಕಾರ್ಯಕ್ಕೆ ನೀವು ಹೋಗ್ತಾ ಇದ್ದೀರಿ ಅಂತ ಹೇಳಿದ್ರೆ, ಯಾರಾದ್ರೂ ತುಂಬಿದ ಒಂದು ಚಂಬಿನಲ್ಲಿ ನೀರು ಅಥವಾ ಕೊಡಪಾನದಲ್ಲಿ ಗಡಿಗೆಯಲ್ಲಿ ನೀರನ್ನ ಹೊತ್ತುಕೊಂಡು ಬರ್ತಾ ಇದ್ರೆ ಅದು ತುಂಬಾ ಶುಭ ಅಂತ ನಾವು ಹೇಳ್ತೀವಿ. ಅಂದ್ರೆ ಇಲ್ಲೆಲ್ಲ ಒಂದು ಪ್ರಾಸ್ಪೆರಿಟಿ, ಅಬಂಡೆನ್ಸ್ ನ ವಾಟರು ನಮಗೆ ತೋರಿಸ್ತಾ ಇದೆ. ಹಾಗೆ ತುಂಬಾ ಟೆನ್ಷನ್ ಮಾಡ್ಕೊಂಡಿದ್ರೆ ಎಲ್ಲರೂ ಏನ್ ಹೇಳ್ತಾರೆ, ತುಂಬಾ ಟೆನ್ಷನ್ ಆಗಿದೆಯಾ, 1 ಕಪ್ ನೀರು ಕುಡೀರಿ ಅಂತ ಹೇಳ್ತಾರೆ ಅಲ್ವಾ. ಮನೆಯಿಂದ ಹೊರಗಡೆಗೆ ಗಂಡಂದ್ರು ಆಫೀಸಿಗೆ ಹೋಗ್ತಾ ಇದ್ದಾರೆ, ಬಿಸ್ನೆಸ್ಸಿಗೆ ಹೋಗ್ತಾ ಇದ್ದಾರೆ ಅಂತ ಹೇಳಿದ್ರೆ, ಮನೆಯಲ್ಲಿ ಇರುವಂತ ಶ್ರೀಮತಿಯವರು 1 ಕಪ್ ನೀರನ್ನು ಕೊಟ್ಟು ಕಳಿಸೋಂತ ಪದ್ಧತಿ ನಮ್ಮಲ್ಲಿ ಇದೆ ಅಲ್ವಾ. ಎಲ್ಲರೂ ಒಪ್ಕೊಳ್ತೀರಿ ಅಲ್ವಾ. ಈ ರೀತಿ ಇರುವಂತ ಒಂದು ಪದ್ಧತಿಯಲ್ಲಿ ನಮಗೆ ಈ ಒಂದು ವಾಟರ್ ಬಾಟಲ್ ಮ್ಯಾನಿಫೆಸ್ಟೇಷನ್ ನಾನು ಇದನ್ನೆಲ್ಲ ಯಾಕೆ ಹೇಳಿದೆ ಅಂದ್ರೆ, ಇದು ಎಲ್ಲದೂ ನಮಗೆ ತಕ್ಷಣಕ್ಕೆ ನೀರಿನಿಂದ ಏನೇನೆಲ್ಲ ನಡೆಯುತ್ತೆ ಅನ್ನುವಂಥದ್ದಕ್ಕೆ ಒಂದು ಚಿಕ್ಕ ಉದಾಹರಣೆಯನ್ನು ಕೊಟ್ಟು ಈ ವಾಟರ್ ಬಾಟಲ್ ಮ್ಯಾನಿಫೆಸ್ಟೇಷನ್ ತಗೊಂಡು ಬಂದಿದ್ದೀನಿ. ಈ ವಾಟರ್ ಬಾಟಲ್ ಮ್ಯಾನಿಫೆಸ್ಟೇಷನ್ ಅಲ್ಲಿ ಚಿಕ್ಕದಿಂದ ಹಿಡಿದು ದೊಡ್ಡದವರೆಗೂ ನೀವು ಮ್ಯಾನಿಫೆಸ್ಟ್ ಮಾಡಬಹುದು. ತಕ್ಷಣಕ್ಕೆ ಪರಿಹಾರ, ನನಗೆ ಈ ಬೆಳಿಗ್ಗೆ ಮಾಡಿದ್ದೀನಿ, ಸಂಜೆ ಒಳಗೆ ನನಗೆ ರಿಸಲ್ಟ್ ಬೇಕು, 1 ಗಂಟೆಯಲ್ಲಿನೂ ಸಹ ಪರಿಹಾರವನ್ನ ನೀವು ಪಡ್ಕೊಳ್ಬಹುದು. ಯಾವ ರೀತಿ ಪಡ್ಕೊಳ್ಬಹುದು ಅಂದ್ರೆ, ಈ ವಾಟರ್ ಬಾಟಲ್ ಟೆಕ್ನಿಕ್ ನಾವು ಮೊನ್ನೆ 10th ಎಕ್ಸಾಮ್ ಬರೆಯುವಂತ ಪ್ರೀ ಬೋರ್ಡ್ ಎಕ್ಸಾಮ್ ನಡೀತಾ ಇದೆ, ಅಂದ್ರೆ ಪ್ರಿಪರೇಟರಿ ಎಕ್ಸಾಮ್ ನಡೀತಾ ಇದೆ. ಮಕ್ಕಳಿಗೆ 3-4 ಜನಕ್ಕೆ ತುಂಬಾ ಟೆನ್ಷನ್ ಇತ್ತು. ಎಕ್ಸಾಮ್ಗೆ ಹೋಗೋದಕ್ಕಿಂತ ಮುಂಚೆನೆ ತುಂಬಾ ಟೆನ್ಷನ್ ಇತ್ತು. ಅವರಿಗೆ ನಾವು ಕೊಟ್ಟಿದ್ದಿಷ್ಟೇನೆ, ಅವ್ರ ಪೇರೆಂಟ್ಸಿಗೆ ಹೇಳಿದ್ವಿ ನಾವು, ಈ ತರ ತುಂಬಾ ಟೆನ್ಷನ್ ಅಲ್ಲಿ ಇದ್ದಾರೆ ಅಂತ. ಇನ್ನೊಂದು ಗಂಟೆಗೆ ಅವ್ರ ಮನೆಯಿಂದ ಹೊರಡ್ತಾರೆ, ಅಷ್ಟರೊಳಗೆ ಈ ತರ ಎಲ್ಲ ಮಕ್ಕಳು ತುಂಬಾ ಒಂದು ಆಂಗ್ಸೈಟಿ, ಫಿಯರು, ಎಕ್ಸಾಮ್ ಫಿಯರ್ ಅಂತೀವಲ್ಲ, ಫಿಯರು, ಓದಿರೋದೆಲ್ಲ ಮರ್ತು ಹೋಗ್ತಾ ಇದೆ, ಈ ತರದ್ದೆಲ್ಲ ಹೇಳಕ್ ಶುರು ಮಾಡಿದ್ರು. ಇಷ್ಟೇ ಅವರಿಗೆ ಕೊಟ್ಟಿದ್ದು, ಈ ವಾಟರ್ ಬಾಟಲ್ನ ನೀವು ಈ ಟೆಕ್ನಿಕ್ ನ ಮಾಡಿ ಕಳಿಸಿ ಮಕ್ಕಳಿಗೆ, ಏನಾಗುತ್ತೆ ನೋಡಿ ಅಂತ. ಅದು ತುಂಬಾ ಚೆನ್ನಾಗಿ ವರ್ಕ್ ಆಗಿದೆ. ಅದಕ್ಕೆ ಹೇಳುವಂಥದ್ದು, 1 ಗಂಟೆಯಲ್ಲಿನೇ ನಿಮಗೆ ಉತ್ತರವನ್ನು ಸಿಗುತ್ತೆ, 1 ದಿನದಲ್ಲಿ ಉತ್ತರ ಸಿಗುತ್ತೆ, 1 ವಾರ, 1 ತಿಂಗಳು, 1 ವರ್ಷದ ಒಳಗೆ ಈ ನಿಮಗೆ ವಾಟರ್ ಬಾಟಲ್ ಟೆಕ್ನಿಕ್ ತುಂಬಾ ವಂಡರ್ಫುಲ್ ಆಗಿ ಟ್ರಿಮೆಂಡಸ್ ರಿಸಲ್ಟ್ ಅನ್ನ ಕೊಡ್ತಾ ಇದೆ. ಹಾಗಾದ್ರೆ ನಾವೇನ್ ಮಾಡ್ಬೇಕು ಅಂತ ಹೇಳಿದ್ರೆ, ಫಸ್ಟ್ ಎಕ್ಸಾಮ್ ಹೋಗೋ ಮಕ್ಕಳು ಯಾರೆಲ್ಲ ಟೆನ್ಷನ್ ಅಲ್ಲಿ ಇದ್ದಾರೆ, ಯಾರೆಲ್ಲ ನಮ್ಗೆ ಓದಿರೋದು ಮರ್ತೋಗ್ತಾ ಇದೆ, ಫೇಸ್ ಮಾಡಕ್ ಆಗ್ತಾ ಇಲ್ಲ, ಫಿಯರ್ ಇದೆ, ಫೋಬಿಯಾ ಇದೆ, ಆಂಗ್ಸೈಟಿ ಸ್ಟಾರ್ಟ್ ಆಗಿದೆ, ಶಿವರಿಂಗ್ ಸ್ಟಾರ್ಟ್ ಆಗಿದೆ, ಎಲ್ಲದನ್ನು ಹೇಳೋ ಲ್ಯಾಕ್ ಆಫ್ ಕಾನ್ಫಿಡೆನ್ಸ್, ಲ್ಯಾಕ್ ಆಫ್ ಮೆಮೊರಿ ಎಲ್ಲರಿಗೂ ಹೋಗುವಂತ ಸಂದರ್ಭದಲ್ಲಿ, ಮನೆಯಲ್ಲಿ ಯಾರೇ ಇರ್ಬೋದು ಅಥವಾ ಮಕ್ಕಳೇ ಇರ್ಬೋದು ನೋಡಿ, ಇದಕ್ಕೆ ಯಾವುದೇ ಒಂದು ಇದು ಬೇಕಾಗಿಲ್ಲ. 1 ವಾಟರ್ ಬಾಟಲ್ ತಗೊಳ್ಳಿ, ಜಸ್ಟ್ ಈ ತರ ಕೈ ಇಟ್ಕೊಳ್ಳಿ, ವಾಟರ್ ಬಾಟಲ್ ಈ ತರ ಎಣ್ಣೆ ಇಟ್ಕೊಳ್ಳಿ, ಕೈಯಲ್ಲಾದ್ರೂ ಇಟ್ಕೊಳ್ಳಿ, ಹೀಗಾದ್ರೂ ಇಟ್ಕೊಳ್ಳಿ, ಯಾವ ರೀತಿನಲ್ಲಾದ್ರೂ ಇಟ್ಕೊಳ್ಳಿ. ಈ ತರ ವಾಟರ್ ಬಾಟಲ್ನ ಇಟ್ಕೊಳ್ಳಿ, ಇಟ್ಕೊಂಡ್ಬಿಟ್ಟು ಕಣ್ಣು ಮುಚ್ಕೊಂಡು ನಿಧಾನಕ್ಕೆ ನೀವು
ಒಂದೆರಡು ಸರಿ ಉಸಿರಾಡ್ಬಿಟ್ಟು ನಾನು ಬರಿತಾ ಇರೋವಂಥ ಎಕ್ಸಾಮಲ್ಲಿ ನಾನು ಓದಿರೋದೆಲ್ಲ ಜ್ಞಾಪಕದಲ್ಲಿ ಇಟ್ಕೊಂಡು ಎಕ್ಸಾಮ್ ಕ್ವಶನ್ ಯಾವುದಿದೆ ಅದಕ್ಕೆ ಸರಿಯಾಗಿ ಆನ್ಸರ್ನ ನಾನು ಬರಿತಾ ಇದ್ದೀನಿ, ನನ್ನ ಎಕ್ಸಾಮ್ ತುಂಬ ಚೆನ್ನಾಗಾಗಿದೆ ಅಂತ ಹೇಳ್ಬಿಟ್ಟು ಮನೆ ದೇವರು ಯಾರಾದರೂ ನಿಮಗೆ ಗುರುಗಳು ಇಷ್ಟದೇ ದೈವ ಯಾರ್ಯಾರೆಲ್ಲ ಇರ್ತಾರೋ ಅವ್ರನ್ನೆಲ್ಲ ಪ್ರಾರ್ಥನೆ ಮಾಡಿಕೊಂಡು ಜಸ್ಟ್ ಓಪನ್ ಮಾಡಿಕೊಂಡು ನೀರನ್ನು ಕುಡಿದ್ಬಿಡಿ. ಇಷ್ಟೇ ಮ್ಯಾನಿಫೆಸ್ಟೇಷನ್. ಸಿಂಪಲ್ ಆಗಿದೆ, ಆದರೆ ರಿಸಲ್ಟ್ ಇದೆ. ಸೊ ಇದು ನಾವು ಎಕ್ಸಾಮ್ಗೆ ಹೋಗುವಂಥವ್ರದ್ದು. ಹಾಗೇನೆ ಇಂಟರ್ವ್ಯೂಗೆ ಹೋಗುವಂಥವ್ರಿಗೂ ಕೂಡ, ಈಗ ಇಂಟರ್ವ್ಯೂಗೆ ಹೋಗ್ಬೇಕು, ನನಗಿದು ಜಾಬ್ ಸಿಗಲೇಬೇಕು ಅಂತ ಯಾರೆಲ್ಲ ಅಂದ್ಕೊಂಡಿರ್ತಾರೋ ಅಂಥವರಿಗೆಲ್ಲ ನಾವು ಹೇಳೋ ಅಂಥದ್ದು. ಈಗ ನಂದು ಇಂಟರ್ವ್ಯೂ ಸ್ಟಾರ್ಟ್ ಆಗ್ತಾ ಇದೆ. ಈ ಇಂಟರ್ವ್ಯೂ ಸ್ಟಾರ್ಟ್ ಆಗೋದ್ರಲ್ಲಿ ನಾನು ಇಂಟರ್ವ್ಯೂನ ಕಣ್ಣು ಮುಚ್ಕೋಬೇಕು, ಸಮಾಧಾನವಾಗಿ ಒಂದೆರಡು ಸರಿ ಉಸಿರಾಟ, ನಂತರ ಏನು ಹೇಳಬೇಕು, ನನ್ನ ಒಂದು ಇಂಟರ್ವ್ಯೂ ತುಂಬ ಎಕ್ಸಲೆಂಟ್ ಆಗಿದೆ, ನನಗೆ ಈ ಜಾಬ್ ಸಿಕ್ಕಿದೆ. ಅವ್ರು ಕೇಳುವಂಥ ಪ್ರತಿಯೊಂದು ಪ್ರಶ್ನೆಗೂ ನಾನು ಉತ್ತರ ಕೊಟ್ಟಿದ್ದೀನಿ, ನನ್ನ ಆಟಿಟ್ಯೂಡು ಬಾಡಿ ಲ್ಯಾಂಗ್ವೇಜು ತುಂಬ ಕಾನ್ಫಿಡೆಂಟ್ ಆಗಿದೆ ಅಂತ ಹೇಳಿ ನೀರನ್ನು ಕುಡೀರಿ. ಇಂಟರ್ವ್ಯೂ ಫೇಸ್ ಮಾಡುವಂಥವ್ರು. ಹಾಗೇನೆ ಯಾರಾದರೂ ಮದುವೆಗೆ ಹುಡುಗಿ ನೋಡಕ್ ಹೋಗ್ತಾ ಇದ್ದೀರಿ, ಹುಡುಗ ನೋಡಕ್ ಹೋಗ್ತಾ ಇದ್ದಾರೆ ಅಂತ ಯಾರಾದರೂ ಅನ್ಕೊಂಡಿದ್ರೆ ಅವರು ಕೂಡ ನಿಮಗೆ ಇಷ್ಟ ಆಗಿರೋ ಜಾತಕ ಫೋಟೋ ಎಲ್ಲ ನೋಡಿ ಇಷ್ಟ ಆಗಿದ್ರೆ, ಅರೇ ಈ ಸಂಬಂಧ ಸೇರುತ್ತೋ ಇಲ್ವೋ, ಫಿಕ್ಸ್ ಆಗುತ್ತೋ ಇಲ್ವೋ, ಹುಡುಗ ಒಪ್ಕೊಳ್ತಾನೋ ಇಲ್ವೋ, ಹುಡುಗಿ ಒಪ್ಕೊಳ್ತಾಳೋ ಇಲ್ಲೋ, ಇದು ಯಾವುದು ಆಂಗ್ಸೈಟಿ ಬೇಡ. ಇದನ್ನ ನೀವೇನ್ ಮಾಡಬೇಕು ಅಂದ್ರೆ ಆ ಒಂದು ಪ್ರಾಸೆಸ್ ನಡೀತಿದೆ ಅನ್ನೋ ಸಂದರ್ಭದಲ್ಲಿ ಒಂದು ಬಾಟಲ್ ನೀರು ತಗೊಳ್ಳಿ, ಕಣ್ಣು ಮುಚ್ಕೊಳ್ಳಿ, ಕ್ಲೋಸ್ ಆಗಿ ಸಮಾಧಾನವಾಗಿ ಉಸಿರಾಟದ ಕಡೆ ಗಮನ ಕೊಡಿ. ನನಗೆ ಈ ಸಂಬಂಧ ಸಂಪೂರ್ಣ ಅವರ ಕಡೆಯಿಂದ ನಮ್ಮ ಕಡೆಯಿಂದ ಎರಡೂ ಫ್ಯಾಮಿಲಿ ಸೇರಿ ಒಪ್ಪಿಗೆಯನ್ನು ಸೂಚಿಸಿದ್ದಾರೆ, ನಮ್ಮ ಮದುವೆ ಫಿಕ್ಸ್ ಆಗಿದೆ ಅಂತ ಹೇಳಿ ನೀರನ್ನ ಕುಡೀರಿ. ಸೊ ಇದೆಲ್ಲ 1 ಗಂಟೆಯಲ್ಲಿ ತಕ್ಷಣಕ್ಕೆ ಸಿಗುವಂತ ಪರಿಹಾರ. ಹಾಗೇನೇ ನಮಗೆ ಮನೆಯಿಂದ ಹೊರಟಿರ್ತೀವಿ, ಎಲ್ಲೋ ನಮಗೆ ಬಸ್ ಮಿಸ್ ಆಗುತ್ತೆ, ಟ್ರೈನ್ ಮಿಸ್ ಆಗುತ್ತೆ, ಫ್ಲೈಟ್ ಮಿಸ್ ಆಗುತ್ತೆ ಅಂತ ಅನ್ಕೊಂಡಿರೋರು, ಟ್ರಾವೆಲಿಂಗ್ ಮಾಡೋವಂಥವ್ರು, ಹಾಗೆ ಆನ್ ಟೈಮ್ ನಾವು ರೀಚ್ ಆಗಿಲ್ಲ ಅಂತ ಅನ್ಕೊಳ್ಳೋವಂಥವ್ರು, ಯಾವುದೋ ಒಂದಿರುತ್ತೆ. ಇಂಟರ್ವ್ಯೂಗೆ ಹೋಗ್ಬೇಕಾದ್ರೆ ನಮಗೆ ಟ್ರಾಫಿಕಲ್ಲಿ ಸಿಕ್ಕಾಕೊಂಡೆ, ಅಥವಾ ಯಾವುದೋ ಫಂಕ್ಷನ್ಗೆ ಹೋಗ್ತಾ ಇದ್ದೀವಿ, ತುಂಬ ಲೇಟ್ ಆಗ್ತಾ ಇದೆ, ಟ್ರಾವೆಲ್ಗೆ ಬಸ್ ಮಿಸ್ ಆಯಿತು, ಟ್ರೈನ್ ಮಿಸ್ ಆಯಿತು, ಫ್ಲೈಟ್ ಮಿಸ್ ಆಯಿತು, ಈ ಥರ ಏನೇ ಟ್ರಾವೆಲಿಂಗ್ ಮಾಡಬೇಕಾದ್ರೂ, ಅಥವಾ ದೇವಸ್ಥಾನಗಳಲ್ಲಿ ನಿಂತ್ಕೊಂಡಿದ್ದೀವಿ, ದರ್ಶನ ನಮಗೆ ಸರಿಯಾಗಿ ಸಿಗುತ್ತೋ ಇಲ್ವೋ, ಯಾವುದೋ ಒಂದು ಫಂಕ್ಷನಿಗೆ ಟೈಮ್ ಸರಿಯಾಗಿ ಹೋಗ್ತಾ ಇದೀವೋ ಇಲ್ಲೋ, ಎಲ್ಲ ಆಂಗ್ಸೈಟಿಗೂ ಎಲ್ಲ ಡೌಟ್ಸ್ಗಳಿಗೂ ಪರಿಹಾರ ಒಂದು ಬಾಟಲಿನ ನೀರು. ಇದನ್ನ ಇಟ್ಕೊಳ್ಳಿ, ಕಣ್ಣನ್ನ ಮುಚ್ಕೊಳ್ಳಿ, ಹಾಗೆ ನಿಮ್ಮ ಒಂದು ಉಸಿರಾಟದ ಕಡೆ ಗಮನ ಕೊಡಿ, ಒಂದು ಸ್ಟ್ರಾಂಗ್ ಥಾಟ್ ಕೊಡಿ. ನಾನು ಹೋಗ್ತಾ ಇರೋವಂಥದ್ದು, ನಾನು ಹೋಗಿದ ತಕ್ಷಣನೇ ಬಸ್ಸು ಸ್ಟಾರ್ಟ್ ಆಯಿತು, ನಾನು ಹೋದ್ಮೇಲೆ ಫ್ಲೈಟು ಸ್ಟಾರ್ಟ್ ಆಯಿತು, ನಾನು ಹೋದ್ಮೇಲೆ ಟ್ರೈನು ಸ್ಟಾರ್ಟ್ ಆಯಿತು, ನಾನು ಹೋದ್ಮೇಲೆ ದರ್ಶನ ಸಿಕ್ತು, ಏನೇನೆಲ್ಲ ಬೇಕೋ ಅದನ್ನೆಲ್ಲ ಅನ್ಕೊಳ್ಳಿ. ಎಲ್ಲದು 1 ಗಂಟೆಯಲ್ಲಿ ಸಿಗೋ ಅಂತ ಪರಿಹಾರಗಳು. ಇನ್ನೊಂದಕ್ಕೆ ಬರ್ತೀನಿ. ಇನ್ನು ಏನಾದರೂ ನಿಮಗೆ ಮನಿ ಟ್ರಾನ್ಸಾಕ್ಷನ್ಸ್ ಇರುತ್ತೆ, ಮನಿ ಬಿಸ್ನೆಸ್ ಇರುತ್ತೆ, ಅದನ್ನ ನೀವು ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ಅವಾಗ ನೀವೇನ್ ಮಾಡಬೇಕು, ದಿನನಿತ್ಯವೂ ಒಂದು ವಾಟರ್ ಬಾಟಲ್ ಇಟ್ಕೊಂಡು ನಿಮ್ಮ ಅಕಾರ್ಡಿಂಗ್ ಟು ಯುವರ್ ಬಿಸ್ನೆಸ್ ಅಂತ ಹೇಳ್ತೀವಲ್ಲ, ಈ ದಿನ ನನ್ನ ವ್ಯಾಪಾರ ಮನಿ ಟ್ರಾನ್ಸಾಕ್ಷನ್ ಹೆಲ್ದಿ ಆಗಿದೆ, ತುಂಬಾ ನನಗೆ ಮನಿ ಬರ್ತಾ ಇದೆ, ಟ್ರಾನ್ಸಾಕ್ಷನ್ ಮಾಡ್ತಾ ಇದ್ದೀನಿ ಅಂತ ಹೇಳಿ, ನನ್ನ ವ್ಯಾಪಾರ ಚೆನ್ನಾಗಾಗಿದೆ, ಬಿಸ್ನೆಸ್ ಚೆನ್ನಾಗಾಗ್ತಿದೆ ಅಂತ ಹೇಳಿ ದಿನನಿತ್ಯವೂ ನೀವು ನೀರನ್ನ ಕುಡಿಬೇಕಾಗತ್ತೆ. ಇದು ಎವ್ರಿ ಡೇ ಮಾಡೋ ಅಂತ ಪರಿಹಾರ. ಹೇಗಿದ್ರು ನಾವು ನೀರು ಕುಡಿತೀವಲ್ವಾ, ಅದರಲ್ಲಿ ಏನು ತುಂಬ ದೊಡ್ಡದು ನಮ್ಮ ಹತ್ರ ಈಗಿಲ್ಲ, ನಾವು ಎಲ್ಲಿಂದನೋ ತರಬೇಕು ಮಾಡಬೇಕು ಏನೂ ಇಲ್ಲ. ನಾವು ದಿನನಿತ್ಯ ನೀರಂತೂ ದಿನಕ್ಕೆ 3 ಲೀಟ್ರ್ 4 ಲೀಟ್ರ್ ನೀರು ಕುಡಿತೀವಿ. ಅಂತ ಸಂದರ್ಭದಲ್ಲಿ ಪ್ರತಿಯೊಂದೂ ಒಂದು ನಮಗೆ ಬೇಕಾಗಿರುವಂಥ ಪಾಸಿಟಿವ್ ಥಾಟ್ಸನ್ನು ನಾವು ಕೊಟ್ಟು ನೀರನ್ನು ಕುಡಿಯೋದ್ರಿಂದ ಸಾಕಷ್ಟು ಬೆನಿಫಿಟ್ಸ್ ಇದೆ, ಮಿರಾಕಲ್ ಆಗಿ ವರ್ಕ್ ಆಗುತ್ತೆ. ನೀವು ಇದನ್ನು ಟ್ರೈ ಮಾಡಿ ನೋಡಿ. ಹಾಗೆ ಯಾವುದೋ ಒಂದು ತುಂಬ ದೊಡ್ಡ ಒಂದು ಟ್ರಾನ್ಸಾಕ್ಷನ್ ಇಟ್ಕೊಂಡಿರ್ತೀರಿ, ಎಲ್ಲೋ ಒಂದು ಕಡೆಗೆ ಸ್ಯಾಲರಿ ಹೈಕ್ ಆಗಬೇಕು, ಪ್ರಮೋಷನ್ ಬರಬೇಕು
ಒಂದು ವಾರ ಮಾಡಿ ನೋಡಿ, ನಿಮಗೆ ರಿಸಲ್ಟ್ ಬರುತ್ತೆ. ಒಂದು ಕಡೆ ಮನೆ ತಗೊಳ್ಬೇಕು, ಸೈಟ್ ತಗೊಳ್ಬೇಕು ಅನ್ನೋರು ಕೂಡ ನಿರಂತರವಾಗಿ ಅದೇ ವಿಷ್ನ ಇಟ್ಕೊಂಡು, ಅದೇ ಇಂಟೆನ್ಷನ್ ಇಟ್ಕೊಂಡು ಅದನ್ನ ವಿಜುವಲೈಸ್ ಮಾಡ್ತಾ ಮಾಡ್ತಾ ನೀವು ನೀರನ್ನು ಕುಡಿತಾ ಹೋಗಿ, ಅದು ಕೂಡ ನಿಮಗೆ ಸಕ್ಸಸ್ ಆಗುತ್ತೆ. ಇನ್ನು 1 ವರ್ಷ ಅಂತ ಹೇಳಿದ್ರೆ ಯಾವುದೋ ಒಂದು ದೊಡ್ಡ ದೊಡ್ಡ ಪ್ರಾಜೆಕ್ಟ್ಗಳನ್ನ ಇಟ್ಕೊಂಡಿರ್ತೀರಿ. 1 ವರ್ಷದಲ್ಲಿ ನಮ್ಮ ಮನಿ ಟ್ರಾನ್ಸಾಕ್ಷನ್ ಇಷ್ಟ ಆಗ್ಬೇಕು, ನನ್ನ ಪ್ರಾಜೆಕ್ಟ್ ಕ್ಲಿಕ್ ಆಗ್ಬೇಕು, ಸಕ್ಸಸ್ ಆಗ್ಬೇಕು ಅಂತ ಯಾರೆಲ್ಲ ಅನ್ಕೊಂಡಿರ್ತೀರೋ ಅವರು ಕೂಡ ದಿನನಿತ್ಯವೂ ಅದೇ ಪಾಸಿಟಿವ್ ಥಾಟ್ ಅನ್ನ ಕೊಟ್ಟು ಅದನ್ನೇ ನೀವು ವಿಜುವಲೈಸ್ ಮಾಡ್ತಾ ಸೇಮ್ ಇಂಟೆನ್ಷನ್ ಇಟ್ಕೊಂಡು ನೀವು ಹಾಗೆ ನೀರು ಕುಡಿತಾ ಹೋಗಿ. ಬೇರೆ ಏನು ಇಲ್ಲ, ಇಂಟೆನ್ಷನ್ ಸೆಟ್ ಮಾಡ್ಕೋಬೇಕು, ನೀರನ್ನ ಕುಡಿತಾ ಹೋಗ್ಬೇಕು, ವಿಜುವಲೈಸ್ ಮಾಡ್ತಾ ನಮ್ದು ಸಕ್ಸಸ್ ಆಗಿದೆ ಅಂತ ಹೇಳ್ಕೋಬೇಕು. ಈ ವಾಟರ್ ಬಾಟಲ್ ಟೆಕ್ನಿಕ್ ಇದೆಯಲ್ಲ, ತುಂಬಾ ತುಂಬಾ ಪವರ್ಫುಲ್ ಆಗಿ ವರ್ಕ್ ಆಗುತ್ತೆ. ನಿಮ್ಗೆ ಚಿಕ್ಕದಿಂದ ಸಣ್ಣ ಪುಟ್ಟ ವಿಷಯಗಳಿಂದ ಪ್ರಯತ್ನ ಮಾಡಿ ನೋಡಿ, ನಿಮಗೆ ಖುಷಿ ಆಗಕ್ಕೆ ಶುರುವಾಗುತ್ತೆ. ಖುಷಿ ಆದ ತಕ್ಷಣ ನೀವೇನ್ ಮಾಡ್ತೀರಾ, ಇಲ್ಲ ಇದು ವರ್ಕ್ ಆಗ್ತಾ ಇದೆ, ಸೊ ನಾನು ಇನ್ನು ನೆಕ್ಸ್ಟ್ ಸ್ಟೆಪ್ ಫರ್ದರ್ ಇದನ್ನ ಮಾಡೋಣ ಅದನ್ನ ಮಾಡೋಣ ಅಂತ ಹೇಳಿ ಮಾಡ್ತಾ ಹೋಗ್ತೀರಿ. ನಿಮ್ಮ ಒಳಗಡೆ ಇರೋಂತ ಪಾಸಿಟಿವಿಟಿ, ಆ ಒಂದು ಡಿವೈನ್ ಬ್ಲೆಸ್ಸಿಂಗ್ ನಿಮಗೆ ಹೇಗೆ ಸಿಗುತ್ತೆ ಅನ್ನುವಂಥದ್ದು ಈ ವಾಟರ್ ಬಾಟಲ್ ಟೆಕ್ನಿಕ್ ಇಂದ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಪ್ರತಿಯೊಂದಕ್ಕೂ ನೋಡಿ, ಹುಷಾರಿಲ್ಲ ಯಾರಿಗೋ ಮನೆಯಲ್ಲಿ ತುಂಬಾ ನರಳ್ತಾ ಇದ್ದಾರೆ, ಬೆಡ್ ರಿಡನ್ ಆಗಿದ್ದಾರೆ ಅನ್ನೋರ್ಗೂ ಕೂಡ ಮನೆಯಲ್ಲಿ ಇರೋರು ಅವರಿಗೆ ನೀರಂತೂ ಕೊಡ್ತೀವಿ ಅಲ್ವಾ, ನೋ ಮ್ಯಾಟರ್ ಇಲ್ಲಿ ಬಿಸಿ ನೀರ ತಣ್ಣೀರ ಇದು ಲೆಕ್ಕ ತಗೋಬೇಡಿ, ನೀರು ನೀರೇ. ಅವರಿಗೂ ನೀವು ನೀರು ಕೊಡ್ಬೇಕಾದ್ರೆ ಅವರಿಗೆ ಅವರ ಆರೋಗ್ಯ ಸುಧಾರಿಸಿದೆ, ಅವರು ಆಕ್ಟಿವ್ ಆಗಿದ್ದಾರೆ, ಹೆಲ್ದಿ ಆಗಿದ್ದಾರೆ, ಮತ್ತೆ ಅವರು ಚೆನ್ನಾಗಿ ಊಟ ಮಾಡ್ಕೊಂಡಿದ್ದಾರೆ, ನಿದ್ದೆ ಮಾಡ್ಕೊಂಡಿದ್ದಾರೆ, ಎಲ್ಲರೂ ಚೆನ್ನಾಗಿ ನಗ್ತಾ ಇದ್ದಾರೆ ಅಂತ ಹೇಳಿ ಅವರಿಗೆ ನೀರನ್ನ ಕೊಡ್ತಾ ಬನ್ನಿ. ಅವರು ನೀರು ತಗೊಂಡು ಕುಡಿಯುವಂತ ಸ್ಥಿತಿನಲ್ಲಿದ್ದಾರೆ ಅಂದ್ರೆ ಹುಷಾರಿಲ್ಲದೆ ಇರೋರು, ಅವರು ಕೂಡ ಆರೋಗ್ಯದ ಬಗ್ಗೆ ನಾನು ಆರೋಗ್ಯವಾಗಿದ್ದೇನೆ, ಆಕ್ಟಿವ್ ಆಗಿದ್ದೇನೆ, ಸ್ಟ್ರಾಂಗ್ ಆಗಿದ್ದೇನೆ, ಪಾಸಿಟಿವ್ ಆಗಿದ್ದೇನೆ, ನನ್ನ ಒಂದು ಊಟ ಅಂದ್ರೆ ಡಯಟ್ ಸಿಸ್ಟಮ್ ಎಲ್ಲ ಹೆಲ್ದಿ ನಾರ್ಮಲ್ ಇದೆ, ನನ್ನ ಒಂದು ದೇಹ ಸ್ಥಿತಿ ಮನಸ್ಥಿತಿ ಹೆಲ್ದಿ ಅಂಡ್ ನಾರ್ಮಲ್ ಅಂಡ್ ಎನರ್ಜೆಟಿಕ್ ಆಗಿದ್ದೀನಿ, ನನ್ನ ಕೈಯಲ್ಲಿ ಎಲ್ಲಾ ಕೆಲಸಗಳನ್ನು ನಾನು ಮಾಡ್ತಾ ಹೋಗ್ತಾ ಇದ್ದೀನಿ ಅಂತ ಹೇಳಿ ಸಾಕಷ್ಟು ಅಫರ್ಮೇಷನ್ಸ್ ನ ಹೇಳ್ಕೊಂಡು ನೀರು ಕುಡಿತಾ ಹೋಗಿ. ನೀರು ಪ್ಲಸ್ ಈ ಒಂದು ಟೆಕ್ನಿಕ್ ನಿಮಗೆ ಬ್ಯೂಟಿಫುಲ್ ಆಗಿ ವರ್ಕ್ ಆಗುತ್ತೆ. ನೀವು ಇದನ್ನ ಸಿಂಪಲ್ ಆಗಿ ತಗೊಳ್ಳೇಬೇಡಿ, ನೋಡ್ಲಿಕ್ಕೆ ಸಿಂಪಲ್ ಇದೆ, ಆದ್ರೆ ರಿಸಲ್ಟ್ ಮಾತ್ರ ಹೇಗ್ ಬರುತ್ತೆ ಅಂದ್ರೆ ನಿಮ್ಗೆ ದಿನನಿತ್ಯವೂ ನಾನು ಇವತ್ತು ವಾಟರ್ ಟೆಕ್ನಿಕ್ ಮಾಡಿದೀನಿ, ಆ ಬಾಟಲ್ ಅಂದ್ರೆ ಈ ಬಾಟಲ್ ಲೈಕ್ ಮಾಡಕ್ ಶುರು ಮಾಡ್ತೀರಿ. ನೀರನ್ನು ಅಷ್ಟೇ, ನೀರು ಕುಡಿಲಿಲ್ದೇ ಇರೋಲ್ಲ, ಇಲ್ಲ ನಾನು ಒಂದು 2-3 ಗ್ಲಾಸ್ ಆದ್ರೂ ನೀರು ಕುಡಿಬೇಕು, ನನ್ನ ಒಳ್ಳೆ ಪಾಸಿಟಿವ್ ಥಾಟ್ ಅನ್ನ ಕೊಟ್ಟು ನಾನು ನೀರು ಕುಡಿಬೇಕು ಅಂತ. ಹಾಗೆ ನಿಮ್ಮ ಒಂದು ಹೆಲ್ತ್ ಇಶ್ಯೂಸ್ ಇರ್ಬೋದು, ಸ್ಕಿನ್ನು, ಹೇರು, ಈ ಬ್ಯೂಟಿ ಯಾವುದಕ್ಕೆ ಬೇಕಾದ್ರೂ ನೀವು ಮಾಡ್ಕೊಳ್ಬಹುದು. ಎನಿಥಿಂಗ್ ನೀವು ಈ ವಾಟರ್ ಬಾಟಲ್ ಟೆಕ್ನಿಕ್ ನ ಈ ಮ್ಯಾನಿಫೆಸ್ಟೇಷನ್ ನ ಮಾಡ್ಕೊಂಡು ನೋಡಿ. ನಿಮ್ಮ ಉತ್ತರಗಳು ಫಟ್ 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 ಅಂತೇಳಿ ನನ್ನ ಕಮೆಂಟ್ ಸೆಕ್ಷನ್ ಗೆ ಬರ್ತಾ ಇರಬೇಕು. ಎಲ್ರದ್ದು ರಿಸಲ್ಟ್ ಅನ್ನ ನೋಡ್ಲಿಕ್ಕೆ ನಾನು ವೇಟ್ ಮಾಡ್ತಾ ಇರ್ತೀನಿ. ಹಾಗೆ ಈ ಒಂದು ವಾಟರ್ ಬಾಟಲ್ ಟೆಕ್ನಿಕ್ ಮ್ಯಾನಿಫೆಸ್ಟೇಷನ್ ನಾನು ನಿಮಗೆ ಕೊಟ್ಟಿದ್ದಕ್ಕೆ ಹೈಪ್ ಕೊಡೋದನ್ನ ಮಾತ್ರ ಮರಿಬೇಡಿ. ಹೋಗಿ ಬರ್ಲಾ, ಮುಂದೆ ಮತ್ತೊಂದು ಒಳ್ಳೆಯ ಮ್ಯಾನಿಫೆಸ್ಟೇಷನ್ ಒಟ್ಟಿಗೆ ಬರ್ತೀನಿ. ನಮಸ್ಕಾರ.